ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ರೈತ ಬಾಂಧವರೇ, ಇವತ್ತಿನ ವಿಡಿಯೋ ಭಾಳ ಗಿಚ್ ಐತಿ. ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಬೆಳ್ಳುಳ್ಳಿ ಬೆಳೆಯಾಗ ಗೊಬ್ಬರ ಎಷ್ಟು ಪ್ರಮಾಣದಾಗ ಹಾಕಬೇಕು, ಎಷ್ಟು ಸಲ ಗೊಬ್ಬರ ಹಾಕಬೇಕು ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಸಾಮಾನ್ಯವಾಗಿ ಬೆಳ್ಳುಳ್ಳಿ ಬೆಳೆಯಲ್ಲಿ 4 ಬಾರಿ ನಾವು ಗೊಬ್ಬರವನ್ನು ಹಾಕ್ಕೋಬೇಕಾಗತ್ತೆ. 4 ಸಲ ಯಾವಾಗ ಅಂತಂದ್ರೆ, ಒಂದನೇದು ಫಸ್ಟ್ ನಾವು ಬೆಳೆಯನ್ನು ಹಾಕ್ತೀವಲ್ಲ, ಬೆಳ್ಳುಳ್ಳಿ ಬೆಳೆಯನ್ನು ನಾವು ಬಿತ್ತುತ್ತೀವಿ ಮತ್ತು ಈ ರೀತಿ ಮಡಿ ಮಾಡ್ಕೊಂಡೇನೋ ಬೆಳ್ಳುಳ್ಳಿ ಹಾಕ್ತೀವಲ್ಲ, ಆವಾಗ ಒಂದು ಸಲ ಹಾಕ್ಕೋಬೇಕು. ಇನ್ನೊಂದು ಸಲ ಬೆಳೆ ಬಿತ್ತನೆ ಮಾಡಿ ಸುಮಾರು 30 ರಿಂದ 35 ದಿವಸದೊಳಗಾಗಿ ಇನ್ನೊಂದು ಸಲ ಹಾಕ್ಕೋಬೇಕು. ಮತ್ತು 3ನೇ ಸಲ ಯಾವಾಗ ಹಾಕ್ಕೋಬೇಕಂತಂದರೆ, ಬೆಳ್ಳುಳ್ಳಿ ಬಿತ್ತನೆ ಮಾಡಿ 50 ರಿಂದ 55 ದಿವಸದೊಳಗಾಗಿ ಹಾಕ್ಕೋಬೇಕು. ಮತ್ತು 4ನೇ ಗೊಬ್ಬರ ಬಂದ್ಬಿಟ್ಟು ಬೆಳ್ಳುಳ್ಳಿ ಬಿತ್ತನೆ ಮಾಡಿದ 70 ರಿಂದ 75 ದಿವಸದ ಒಳಗಾಗಿ ನಾವು 4ನೇ ಗೊಬ್ಬರವನ್ನು ಹಾಕ್ಕೋಬೇಕು. ಹಾಗಾದರೆ ಮೊದಲನೇ ಗೊಬ್ಬರ ಯಾವ್ದು ಕೊಡಬೇಕು, 2ನೇ ಗೊಬ್ಬರ ಯಾವ್ದು ಕೊಡಬೇಕು ಮತ್ತು 3ನೇ 4ನೇ ಗೊಬ್ಬರ ಯಾವ್ದು ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಂಬುದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇವಾಗ ನಾನು ಹೇಳ್ತೀನಿ. ನೋಡಿ, 1ನೇ ಗೊಬ್ಬರ ನಾವು ಬಂದ್ಬಿಟ್ಟು 10-26-26 10-26-26 ಈ ಗೊಬ್ಬರವನ್ನು 1 ಕ್ವಿಂಟಲ್ಗೆ 1 ಪಾಕಿಟ್ ಅಂದರೆ 50 kg ಪಾಕಿಟ್ 1 ಕ್ವಿಂಟಲ್ಗೆ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೋಬೇಕಂತಂದರೆ ಸಾಮಾನ್ಯವಾಗಿ ಬೆಳ್ಳುಳ್ಳಿ 1 ಎಕರೆದಲ್ಲಿ 2.5 ಕ್ವಿಂಟಲ್ ಬೆಳ್ಳುಳ್ಳಿಯನ್ನು ನಾವು ಹಾಕ್ಕೋಬಹುದು. ಆಮೇಲೆ ಬೆಳ್ಳುಳ್ಳಿ ಈ ರೀತಿ ಮಡಿ ಮಾಡ್ಕೊಂಡು ಏನಾದರೂ ಹಾಕ್ಕೊಂಡ್ರೆ 1 ಎಕರೆದಲ್ಲಿ 2 ಕ್ವಿಂಟಲ್ ಅಷ್ಟೇ ಬರುತ್ತೆ. ಬೆಳ್ಳುಳ್ಳಿ ಬಿತ್ತನೆ ಮಾಡಿದರೆ 2.5 ಕ್ವಿಂಟಲ್ ಬರುತ್ತೆ. ನೋಡಿ, ಬೆಳ್ಳುಳ್ಳಿ ಬಗ್ಗೆ ಸ್ವಲ್ಪ ನಾನು ಅನುಭವದ ಮಾತುಗಳನ್ನು ಹೇಳ್ತೀನಿ. ನಾನು ಕೃಷಿ ಕ್ಷೇತ್ರದಲ್ಲಿ ಸುಮಾರು 15 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ನಮ್ಮದೇ ಹೊಲದಲ್ಲಿ ನಾನು ಕೆಲಸ ಕೂಡ ಮಾಡ್ತಾ ಇದ್ದೀನಿ. 15 ವರ್ಷಗಳಿಂದ ನಾನು ಈ ಬೆಳ್ಳುಳ್ಳಿಯನ್ನು ನಾನು ಬಿತ್ತನೆ ಮಾಡಿದ್ದೀನಿ ಮತ್ತು ಈ ರೀತಿ ಮಡಿ ಮಾಡಿಕೊಂಡು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, 1 ಕ್ವಿಂಟಲ್ ಬೆಳ್ಳುಳ್ಳಿಯಲ್ಲಿ 15 ರಿಂದ 25 ಪಾಕೆಟ್ವರೆಗೆ ನಾನು ಬೆಳ್ಳುಳ್ಳಿಯನ್ನು ಇಳುವರಿ ತಗೊಂಡಿದ್ದೀನಿ. ಹಾಗಂದರೆ ಸುಮಾರು 7.5 ಕ್ವಿಂಟಲ್ದಿಂದ 12.5 ಕ್ವಿಂಟಲ್ವರೆಗೆ 1 ಕ್ವಿಂಟಲ್ನಲ್ಲಿ ನಾನು ಇಳುವರಿ ಪಡ್ಕೊಂಡಿದ್ದೀನಿ. ಹಾಗಾದರೆ ಇಷ್ಟೊಂದು ಇಳುವರಿ ಪಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತಂದರೆ, ನನ್ನ ಅನುಭವದ ಪ್ರಕಾರ ನಾನೇ ಯಾವೆಲ್ಲ ಗೊಬ್ಬರಗಳನ್ನು ಇಷ್ಟು ದಿನದಿಂದ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಎಂಬುದರ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಇವಾಗ. ನೋಡಿ, ಈ ಗೊಬ್ಬರಗಳು ಕೂಡ ನಿಮಗೆ ತೋರಿಸ್ತೀನಿ. ಆ ರೀತಿ ಹಾಕೊಂಡ್ಬಿಟ್ರೆ ನಿಮ್ದು ಆರಾಮಾಗಿ ನೀವು ಕೂಡ ಸುಮಾರು 15 ರಿಂದ 25 ಪಾಕೆಟ್ ಬೆಳ್ಳುಳ್ಳಿ ನೀವು ಕೂಡ ತೆಗಿಬಹುದು. ಅದು ಹೆಂಗಂತ ನಾನು ನಿಮಗೆ ಎಲ್ಲರಿಗೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ನೋಡಿ, ನಾನು ಮೊದಲು ಇದಕ್ಕೆ ಕಸದ ಎಣ್ಣೆ ಹೊಡ್ಕೊಂಡಿದ್ದೆ. ಕಸದ ಎಣ್ಣೆ ಹೊಡ್ಕೊಂಡಾದ್ಮೇಲೆ ಇವಾಗ ನೋಡಿ, ಇದಕ್ಕೆ ನಾನು ಮೊದಲ 2ನೇ ಹಂತದ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ. 2ನೇ ಹಂತದಲ್ಲಿ ಬಂದುಬಿಟ್ಟು ಗೊಬ್ಬರ ನೋಡಿ, ಇವಾಗ ನಂದು 30 ದಿವಸಗಳಾಗಿದೆ. ಬಿತ್ತನೆ ಮಾಡಿ 30 ದಿನ ಆಗಿದೆ. ಇವಾಗ ನೋಡಿ, ನಾನು ಇದಕ್ಕೆ 2ನೇ ಹಂತದ ಗೊಬ್ಬರ, ಈ ಗೊಬ್ಬರಗಳನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬಹುದು. ಇದು ನೋಡಿ, ಎಕ್ಸಿಲ್ಡ್ ಅಡ್ವಾನ್ಸ್ ಪ್ರೋ ಅಂತ ಆರ್ಗ್ಯಾನಿಕ್ ಮೆನ್ಯೂರ್ ಗ್ರ್ಯಾನ್ಯೂಲ್ಸ್ ಅಂತಿದೆ ನೋಡಿ. ಇದಕ್ಕೆ ನಾವು ಆಡೋ ಭಾಷೆಯಲ್ಲಿ ಸೆಟ್ರೇಟ್ ಗೊಬ್ಬರ ಅಂತ ಕೂಡ ಕರಿತೀವಿ. ಈ ಸೆಟ್ರೇಟ್ ಗೊಬ್ಬರ ಬಂದುಬಿಟ್ಟು 1 ಕ್ವಿಂಟಲ್ಗೆ 50 kg ಪಾಕೆಟ್ನ ಹಾಕ್ಕೋಬೇಕು. 1 ಕ್ವಿಂಟಲ್ಗೆ 1 ಪಾಕೆಟ್ ಸೆಟ್ರೇಟ್ನ ಹಾಕ್ಕೋಬೇಕು. ಇದು 30 ರಿಂದ 35 ದಿವಸದ 2ನೇ ಗೊಬ್ಬರ. ಆಮೇಲೆ ಇದಕ್ಕೆ 20 kg ನಾವು ಯೂರಿಯಾ ಗೊಬ್ಬರವನ್ನು ಹಾಕ್ಕೋಬೇಕು. 20 kg ಯೂರಿಯಾ ಗೊಬ್ಬರವನ್ನು ಹಾಕ್ಕೋಬೇಕು. ಮತ್ತು ಇಲ್ಲಿ ನೋಡಿ, ನ್ಯೂಟ್ರಿಯೆಂಟ್ ಕಂಟೆಂಟ್ ಅಂತ ಒಂದಿದೆ ಅಲ್ಲ ನೋಡಿ, ಇಲ್ಲಿ ಕೆಂಪ್ರಿ ವ್ಯಾಮ್ಯಾಕ್ಸ್ ಸೂಪರ್ ಬಯೋ ಫರ್ಟಿಲೈಸರ್ಸ್ ಅಂತಿದೆ ಅಲ್ಲ, ಇದು ನೋಡಿ 4 kg ಪಾಕೆಟ್ ಬರುತ್ತೆ. ಆದರೆ ಪೂರ್ತಿ 4 kg ಹಾಕೋಬಾರ್ದು. ಯಾಕಂತಂದರೆ 1 ಕ್ವಿಂಟಲ್ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕಂತಂದರೆ ಅರ್ಧ ಎಕರೆ ಹೊಲ ಹೋಗುತ್ತೆ ಈ ರೀತಿ ಮಡಿ ಮಾಡ್ಕೊಂಡು ಹಾಕೋದ್ರಿಂದ. ಆದ್ದರಿಂದ ಇದಕ್ಕೆ ಅರ್ಧ ಹಾಕ್ಕೋಬೇಕು. ಇದು 1 ಎಕರೆದಿದೆ 4 kg, ಆದ್ದರಿಂದ ಇದರಲ್ಲಿ 2 kg ಅಷ್ಟೇ ಹಾಕ್ಕೋಬೇಕು. ಆದ್ದರಿಂದ ನಾನು 2 kg ಅಷ್ಟೇ ತಗೊಂಡಿದ್ದೀನಿ ನೋಡಿ. 2 kg ತೆಗೆದು ಮನೇಲಿ ಇಟ್ಬಿಟ್ಟು 2 kg ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು 2ನೇ ಹಂತದಲ್ಲಿ ಸುಮಾರು 30 ರಿಂದ 35 ದಿನದ ಒಳಗಾಗಿ ಹಾಕುವಂಥ ಗೊಬ್ಬರ ಸೆಟ್ರೇಟು, ಯೂರಿಯಾ ಮತ್ತು ಕೆಂಪ್ರಿ ವಿಮ್ಯಾಕ್ಸ್ನ ಹಾಕೋತಾ ಇದ್ದೀನಿ. ಹಾಗಂದರೆ 50 ರಿಂದ 55 ದಿವಸದೊಳಗಾಗಿ ಯಾವ ಗೊಬ್ಬರವನ್ನು ನಾವು ಯೂಸ್ ಮಾಡಬೇಕು ಅಂತಂದರೆ, 1 ಪಾಕೆಟು MOP 10 kg ಇದೆ. 1 ಪಾಕೆಟ್ MOP 10 kg ಇದೆ.
ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 50ರಿಂದ 55 ದಿವಸಕ್ಕೆ 3ನೇ ಹಂತದಲ್ಲಿ ನಾವು ಬೆಳ್ಳುಳ್ಳಿ ಬೆಳೆಗೆ ಗೊಬ್ಬರವನ್ನು ಹಾಕೋಬೇಕಾಗತ್ತೆ. ಅದೇ ರೀತಿ 4ನೇ ಹಂತದಲ್ಲಿ ಯಾವ ಗೊಬ್ಬರ ಹಾಕೋಬೇಕಂತಂದ್ರೆ 20-20-0-13 20-20-0-13 1 ಕ್ವಿಂಟಲ್ಗೆ 1 ಪಾಕೆಟ್. 1 ಕ್ವಿಂಟಲ್ಗೆ 1 ಪಾಕೆಟ್ ಅಂದರೆ 50 kg ಒಂದು ಪಾಕೆಟ್ ಬರುತ್ತೆ. 20-20-0-13 ಇದನ್ನು ನಾವು 4ನೇ ಹಂತದಲ್ಲಿ 70ರಿಂದ 75 ದಿನಗಳ ಒಳಗಾಗಿ ನಾವು ಹಾಕ್ಕೋಬೇಕು. ಆಮೇಲೆ ಯಾವುದೇ ರೀತಿ ಗೊಬ್ಬರವನ್ನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ರೀತಿ 4 ಸಲ ನೀವು ಗೊಬ್ಬರ ಹಾಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರೆ, ಗೊಬ್ಬರ ಹಾಕೋತಂತಂದ್ರೆ ನೋಡಿ, ಇವಾಗಂತೂ ಬೆಳ್ಳುಳ್ಳಿ ರೇಟ್ ನೀವು ಕೇಳಿರ್ಬೋದು. ಬೆಳ್ಳುಳ್ಳಿ ರೇಟ್ ತುಂಬಾನೇ ಇದೆ, 35ರಿಂದ 40 ಸಾವಿರವರೆಗೆ ಇದೆ ಇವಾಗ. ಆದ್ರಿಂದ ರೈತರು ಏನ್ ಮಾಡಿಬಿಡ್ತಾರೆ, ಜಾಸ್ತಿ ಗೊಬ್ಬರ ಹಾಕ್ಬಿಟ್ರೆ ಸಡನ್ ಆಗಿ ಬಂದ್ಬಿಡುತ್ತೆ ಬೆಳೆ, ಮತ್ತೆ ದಷ್ಟ ಪುಷ್ಟವಾಗಿ ಬರುತ್ತೆ ಅಂತ. ಹಂಗೇನಿಲ್ರಿ, ಬೆಳ್ಳುಳ್ಳಿ ಬೆಳೆ ಬರ್ಬೇಕಂದ್ರೆ 90ರಿಂದ 120 ದಿವಸಗಳು ಬೇಕೇ ಬೇಕಾಗುತ್ತೆ. ಆದ್ರಿಂದ ನಾವು ರೈತರು ಇದಕ್ಕೆ ಚೆನ್ನಾಗಿ ಬೆಳೆಸ್ಕೋಬೇಕು. ಬೆಳೆ ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಮಗೆ ಜಾಸ್ತಿ ಫಲವತ್ತತೆ ಮತ್ತು ಜಾಸ್ತಿ ಇಳುವರಿ ಕೂಡ ಬರುತ್ತೆ. ಆದ್ರಿಂದ ಇದಕ್ಕೆ ಎಣ್ಣೆನೂ ಕೂಡ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸ್ಪ್ರೇಯರ್ಗಳು ಸ್ವಲ್ಪ ರೋಗದ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದಕ್ಕೆ ಎಣ್ಣೆ ಸ್ಪ್ರೇ ಮಾಡೇ ಬಿಡಬೇಕು. ಇವಾಗ ನೋಡಿ, ನಾನು ಒಂದು ಎಣ್ಣೆ ಸ್ಪ್ರೇ ಮಾಡಿಲ್ಲ. ಇವಾಗ ಈ ಗೊಬ್ಬರ ಹಾಕ್ತಾ ಇದ್ದೀನಿ, ಒಂದು ನೀರು ಬಿಟ್ಬಿಟ್ಟು ಒಂದು ಎಣ್ಣೆ ನಾನು ಸ್ಪ್ರೇ ಮಾಡೇ ಬಿಡ್ತೀನಿ. ಯಾಕಂದ್ರೆ ರೋಗ ಬರಲಿ ಅಥವಾ ಇರಲಿ, ಯಾಕಂದ್ರೆ ಕ್ಲೈಮೇಟ್ ಸರಿಯಾಗಿಲ್ಲ. ಆದ್ರಿಂದ ಸ್ವಲ್ಪ ರಾಸಾಯನಿಕ ಸಿಂಪರಣೆ ಕೂಡ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೀತಿ ಬೆಳ್ಳುಳ್ಳಿ ಬೆಳೆಯನ್ನು ನಾವು ಇಳುವರಿಯನ್ನು ಪಡ್ಕೋಬಹುದು. ಈ ರೀತಿ ನೋಡಿ 4 ಸಲ ನಾವು ಗೊಬ್ಬರವನ್ನು ಹಾಕೋಬೇಕಾಗತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದೇ ಸಲಕ್ಕೆ ಧನ್ ಅಂತ 1 ಕ್ವಿಂಟಲ್ 1.5 ಕ್ವಿಂಟಲ್ ಗೊಬ್ಬರ ತಂದು ಸದಿ ತೆಗೆದಾದ್ಮೇಲೆ ಒಗೆದು ಬಿಡ್ತಾರ. ಆ ರೀತಿ ಯಾರು ಒಗ್ಯಕ್ಕೆ ಹೋಗ್ಬೇಡಿ. ಸ್ಟೆಪ್ ವೈಸ್ ಗೊಬ್ಬರವನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಇಳುವರಿ ಕೂಡ ಪಡ್ಕೋಬಹುದು ಮತ್ತು ಬೆಳೆ ಕೂಡ ದಷ್ಟಪುಷ್ಟವಾಗಿ ಬಂದು ಬಿಡುತ್ತೆ. ಈ ರೀತಿ ನಾವು ಗೊಬ್ಬರವನ್ನು ಹಾಕೋಬೇಕು. ನೋಡಿ, ಈ ರೀತಿ ನೀವು ಕೂಡ ಹಾಕೊಳ್ಳಿ. ಮತ್ತು ನಾನು ಆಗ್ಲೇ ಹೇಳಿದ್ನಲ್ಲ, 15 ಪಾಕೆಟ್ದಿಂದ 25 ಪಾಕೆಟ್ ನಾನು ಇಳುವರಿ ತಕೊಂಡಿದ್ದೀನಿ ಅಂತ. ಇದು ಸತ್ಯ. ನೀವು ಕೂಡ ಈ ರೀತಿ ಮಾಡೋದೇ ಆದ್ರೆ 15 ಪಾಕೆಟ್ನಿಂದ 25 ಪಾಕೆಟ್ 7.5 ಕ್ವಿಂಟಲ್ದಿಂದ 12.5 ಕ್ವಿಂಟಲ್ವರೆಗೆ ನೀವು ಇಳುವರಿಯನ್ನು ಪಡ್ಕೋಬಹುದು ಅಂತ ಹೇಳ್ತೀನಿ.